ಎಲ್ಲರೂ ಹೇಳ್ರಿ, ಇದು ನನ್ನ ತಿಂಗಳು, ಇದು ನನ್ನ ವರ್ಷ, ಇದು ನನ್ನ ಆಶೀರ್ವಾದ. ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 51ನೇ ಅಧ್ಯಾಯ 44ನೇ ವಚನ. ನಾನು ಬಾಬೇಲಿನಲ್ಲಿ ಬೇಲ್ ದೇವತೆಯನ್ನು ದಂಡಿಸಿ ಅದು ನುಂಗಿದ್ದನ್ನು ಅದರ ಬಾಯೊಳಗಿಂದ ಕಕ್ಕಿಸುವೆನು. ಒಂದು ದೊಡ್ಡ ಒಂದು ಆಮೇನ್ ಶಬ್ದ ಮೊಳಗಲಿ ಇವಾಗ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನಗೆ ಈ ಹೃದಯದಲ್ಲಿ ಈ ವಾಗ್ದಾನ ನನಗೆ ಗೊತ್ತಿಲ್ಲ. ದೇವರಿಗೆ ಸ್ತೋತ್ರ. ನೀವು ಎಷ್ಟು ಜನ ಇದನ್ನು ಸ್ವೀಕಾರ ಮಾಡ್ಕೊಂಡ್ರಲ್ವ ನನಗೆ ಗೊತ್ತಿಲ್ಲ. ದೇವರಿಗೆ ಸ್ತೋತ್ರ. ಖಂಡಿತವಾಗ್ಲೂ ಅನೇಕರು ಸ್ವೀಕಾರ ಮಾಡ್ಕೊಂಡ್ರಿ. ಯಾಕಂದರೆ ಸ್ವೀಕಾರ ಮಾಡಿಕೊಳ್ಳದೇ ಇದ್ದಂಥವ್ರು ಯಾರಾದ್ರೂ ಇರೋದಾದ್ರೆ ಐ ಆಮ್ ವೆರಿ ಸಾರಿ. ಆದರೆ ಇದನ್ನು ನಾನು ಬಲವಾಗಿ ನಂಬ್ತೇನೆ. ಕಳೆದ 10 ವರ್ಷದಿಂದ ಸೈತಾನನು ಏನನ್ನೆಲ್ಲ ಯಾವ ಆಪರ್ಚುನಿಟಿಗಳನ್ನೆಲ್ಲ ನನ್ನಿಂದ ನುಂಗುದನೋ ಅದನ್ನೆಲ್ಲ ತಿರುಗಿ ಹೊಂದಿಕೊಳ್ಳುವಂಥ ರೀತಿಯಲ್ಲಿ, ಅದನ್ನು ಮತ್ತೆ ಕಕ್ಕಿಸುವಂಥ ರೀತಿಯಲ್ಲಿ ದೇವರು ನನ್ನ ಮೇಲೆ ಒಂದು ವಾಗ್ದಾನವನ್ನು ಶಕ್ತವಾಗಿ ಪ್ರಕಟಿಸ್ತಾ ಇದ್ದಾನೆ. ನನಗೆ ಗೊತ್ತಿಲ್ಲ ಪ್ರೀತಿಯ ದೇವರ ಮಕ್ಕಳೇ, ಕಳೆದ ದಿನದವರೆಗೂ, ಕಳೆದ ಸಮಯದವರೆಗೂ ಸೈತಾನನು ನಿನ್ನಿಂದ ಏನನ್ನೆಲ್ಲ ನುಂಗಿದ್ದಾನೋ ಅದನ್ನು ದಂಡಿಸಿ ಮತ್ತೆ ಈ ರಾತ್ರಿಯಲ್ಲಿ ದೇವರು ಅದನ್ನು ಕಕ್ಕಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಕಳೆದ ದಿನದವರೆಗೂ ನಿನ್ನ ಆಶೀರ್ವಾದವನ್ನ, ನಿನ್ನ ಸೇವೆಯನ್ನ, ನಿನ್ನ ಪದ್ಧತಿಯನ್ನ ನುಂಗಿದ್ದೆಲ್ಲವನ್ನ ಈ ರಾತ್ರಿಯಲ್ಲಿ ನೀನು ಮತ್ತೆ ಅದನ್ನ ದಂಡಿಸಿ ಕಕ್ಕಿಸಲಿಕ್ಕೆ ಹೋಗ್ತಾ ಇದೆಯಾ? ಓ ಹಲ್ಲೆಲೂಯಾ. ಲೀಡರ್ಸ್, ನಿಮ್ಮೆಲ್ಲರನ್ನ ನೋಡಿ ದೇವರಾತನು ಮಾತನಾಡ್ತಾ ಇದ್ದಾನೆ. ಮುಂಬರುವಂತ ಒಂದೊಂದು ಪ್ರಾರ್ಥನೆ, ಒಂದೊಂದು ಆರಾಧನೆ ಸೈತಾನನು ಈ ಸಭೆಯಿಂದ ನುಂಗಿದ್ದೆಲ್ಲವನ್ನ ಬಡ್ಡಿ ಸಮೇತವಾಗಿ ವಸೂಲಿ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ. ಓ ಶೋರಾಕ ಮರಸಿ ಅಂತಲ್ಲ ರಗಡ ಚುಡರಗಡ ವೈಡಲ್ ಪ್ರೌದಗಡಂತಲ ರಗಡ. ನಾನೇನು ಹೇಳ್ಬೇಕೆಂಬುದಾಗಿ ಹೇಳ್ತಾ ಇಲ್ಲ. ಆತ್ಮದಲ್ಲಿ ಪ್ರವಾದಿ ಎಂಬ ಒಬ್ಬ ಅಡಿಸ್ತನದಲ್ಲಿ ಪ್ರೊಫೆಟಿಕಲ್ ಆಫೀಸ್ ಅಲ್ಲಿ ನಿಂತಾಗಿದೆ. ನಾನು ಡಿಕ್ಲೇರ್ ಮಾಡ್ತಾ ಇರುವಂತದ್ದು, ಸೈತಾನನು ನುಂಗಿದ್ದನ್ನ ತಿರುಗಿ ಕಕ್ಕಿಸುವಂತ ಅಭಿಷಕ್ತರು ಯಾರಾದ್ರೂ ಇರೋದಾದ್ರೆ ಈ ವಾಗ್ದಾನ ನಿನ್ನ ಮೇಲೆ. ನಿನ್ನ ಜೀವಿತದಲ್ಲಿ ಮಿಡಿತಗಳು ತಿಂದು ಬಿಟ್ಟಂತ ವರ್ಷಗಳನ್ನೆಲ್ಲ ದೇವರು ಈ ಸಮಯದಿಂದ ಅದನ್ನ ಮತ್ತೆ ರಿಸ್ಟೋರ್ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಇಲ್ಲಿರುವಂತ ಅನೇಕ ವ್ಯಕ್ತಿಗಳನ್ನ ನೋಡಿ ಆಗಿದೆ ದೇವರಾತ್ಮನು ಮಾತನಾಡ್ತಿರುವಂತದ್ದು. ಯಾರೆಲ್ಲ ಯಾವ ವಿಚಾರದಲ್ಲೆಲ್ಲ ಇಲ್ಲಿಂದ ನುಂಗುತ್ತೋ ಅದನ್ನ ದೇವರು ಕಕ್ಕಿಸ್ತಾನೆ. ಎರಡನೇದಾಗಿ ತಿಂದು ಬಿಟ್ಟಂತ ಎಲ್ಲ ವರ್ಷಗಳನ್ನ ಈ 2026ರಲ್ಲಿ ಮತ್ತೆ ದೇವರಾತ್ಮನು ನಿನಗೋಸ್ಕರ ಕಟ್ಟಿಕೊಡಲಿಕ್ಕೆ ಹೋಗ್ತಾ ಇದ್ದಾನೆ. ಬೇಲ್ ದೇವತೆ ನುಂಗಿದ್ದನ್ನ ಮತ್ತೆ ತಿರುಗಿ ಕಕ್ಕಿಸ್ತಾನೆ. ಮಿಡತೆಗಳು ತಿಂದು ಬಿಟ್ಟಂತ ವರ್ಷವನ್ನ ಮತ್ತೆ ತಿರುಗಿ ಕಟ್ಟಿಕೊಡಲಿಕ್ಕೆ ಹೋಗ್ತಾ ಇದ್ದಾನೆ. ಎಲ್ಲರೂ ಹೇಳ್ರಿ, ಇದು ನನ್ನ ತಿಂಗಳು, ಇದು ನನ್ನ ವರ್ಷ, ಇದು ನನ್ನ ಆಶೀರ್ವಾದ. ಕೆಲಸದ ನಿಮಿತ್ತ ಏನ್ ಕಳ್ಕೊಳ್ಳೋದು ನನಗೆ ಗೊತ್ತಿಲ್ಲ. ಕುಟುಂಬದ ನಿಮಿತ್ತ ನಾನು ದೇವರಾತ್ಮನ ಆತ್ಮದಲ್ಲಿ ನಿಯೋಗಿಸಿ ನಾನು ಪ್ರವಾದಿಸ್ತಾ ಇದ್ದೇನೆ. ಬೇಲ್ ದೇವತೆ ನುಂಗಿದ್ದನ್ನ ಕಕ್ಕಿಸ್ತೀಯಾ? ಎರಡನೇದಾಗಿ ಮಿಡತೆಗಳ ವರ್ಷಗಳನ್ನ ಮತ್ತೆ ತಿಂದು ಬಿಟ್ಟಂತ ವರ್ಷವನ್ನ ದೇವರು ಕಟ್ಟಿಕೊಡಲಿಕ್ಕೆ ಹೋಗ್ತಾ ಇದ್ದಾನೆ. ಆಮೇಲೆ ಹೇಳಿದಂತ ಎಲ್ಲ ಮಕ್ಕಳ ಮೇಲೆ ಇದು ಆಕ್ಟಿವೇಟ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಕಳ್ಕೊಂಡಂತ ಎಲ್ಲ ವರ್ಷಗಳನ್ನ, ವೇಸ್ಟ್ ಆದಂತ, ವೆಯ್ಟ್ ಮಾಡಿದಂತ, ಕಾದು ವೇಟ್ ಮಾಡಿದಂತ ಎಲ್ಲವನ್ನ ತಿರುಗಿ ಹೊಂದಿಕೊಳ್ಳುವಂತ ಒಂದು ಆತ್ಮನ ಸಾನ್ನಿಧ್ಯ ಈಗ ಶಕ್ತವಾಗಿ ಪ್ರಕಟಗೊಳ್ಳಲಿ. ಆಫೀಸ್ ಮುಂದೆ ನಿಂತು ವೇಟ್ ಮಾಡಿದ್ದು, ಕಾಲೇಜ್ ಮುಂದೆ ನಿಂತು ವೇಟ್ ಮಾಡಿದ್ದು, ಕೆಲವೊಂದು ಗೌರ್ಮೆಂಟ್ ಆಫೀಸ್ ಮುಂದೆ ನಿಂತು ವೇಟ್ ಮಾಡಿದ್ದು, ಕೆಲವೊಂದು ಕೋರ್ಟ್ ಕಚೇರಿಗಳ ಮುಂದೆ ನಿಂತು ವೇಟ್ ಮಾಡಿದ್ದು, ಅದೆಲ್ಲವನ್ನ ದೇವರು ತಿರುಗಿ ನಿನಗೆ ಕಟ್ಟಿಕೊಡಲಿಕ್ಕೆ ಹೋಗ್ತಾ ಇದ್ದಾನೆ. ಮಕ್ಕಳ ವಿಷಯದಲ್ಲಿ ಪ್ರಾರ್ಥನೆ ಮಾಡಿ ವೇಟ್ ಮಾಡಿದ್ದು, ನಿನ್ನ ಕುಟುಂಬದ ವಿಷಯದಲ್ಲಿ ಪ್ರಾರ್ಥನೆ ಮಾಡಿ ವೇಟ್ ಮಾಡಿದ್ದು, ಅದೆಲ್ಲವನ್ನ ದೇವರು ತಿರುಗಿ ನಿನಗೋಸ್ಕರ ಕಟ್ಟಿಕೊಡಲಿಕ್ಕೆ ಹೋಗ್ತಾ ಇದ್ದಾನೆ. ಸ್ವೀಕಾರ ಮಾಡೋರು ಯಾರಾದ್ರೂ ಇರೋದಾದ್ರೆ ಶಕ್ತವಾಗಿ ಅದನ್ನು ಸ್ವೀಕಾರ ಮಾಡಿ ಮಕ್ಕಳೇ. ಅಯ್ಯಯ್ಯೋ, ಈ ಶಬ್ದವನ್ನ ಕೇಳುವಾಗ ಸೈತಾನನಿಗೆ ಭಯ ಸ್ಟಾರ್ಟ್ ಆಯ್ತು. ಕಾರಣ ಅವನು ಇದುವರೆಗೂ ಹಿಡಿದಿಟ್ಟುಕೊಂಡಿದ್ದನೆಲ್ಲ ಇವಾಗ ಬಿಡ್ತಾ ಇದ್ದಾನೆ. ಸೈತಾನನು ಹಿಡಿದಿಟ್ಟುಕೊಂಡಿದ್ದನೆಲ್ಲ ಬಿಡ್ತಾ ಇದ್ದಾನೆ. ನಿನ್ನ ಆಶೀರ್ವಾದ ಕದ್ದದ್ದನ್ನೆಲ್ಲ ಅವನು ಬಿಡ್ತಾ ಇದ್ದಾನೆ. ನಿನ್ನ ಅಭಿಷೇಕವನ್ನ ಕದ್ದದನ್ನೆಲ್ಲ ಅವನು ಬಿಡ್ತಾ ಇದ್ದಾನೆ. ಈ ಸ್ತೋತ್ರ ಶಬ್ದ ಕೇಳುವಾಗ ವೈರಿ ನಡಗಿ ಮೂಲೆಯಲ್ಲಿ ಮುದುರಿ ಹೋಗ್ತಾ ಇದ್ದಾನೆ. ನೀನ್ ಸಾಕ್ಷಿ ಕರೆಸಿದ್ದಲ್ಲ, ನಿನ್ನ ವಿರೋಧಿ ಸಾಕ್ಷಿ ಕರೆಸ್ತಾರೆ. ಇನ್ನು ಇವರನ್ನ ಹಿಡಿಯಲಿಕ್ಕಾಗೋದಿಲ್ಲ, ಇನ್ನು ಇವರನ್ನ ಮುಟ್ಟಲಿಕ್ಕಾಗೋದಿಲ್ಲ, ಇನ್ನು ಇವರ ಬಳಿ ಸಮೀಪಿಸಲಿಕ್ಕಾಗೋದಿಲ್ಲ. ಅಯ್ಯಯ್ಯೋ, ಇವರ ಸ್ತೋತ್ರದ ಶಬ್ದ ನಾನು ಇದುವರೆಗೂ ಬಂಧಿಸಿಟ್ಟಿದ್ದನಲ್ಲ, ಈಗ ನಾನು ಬಿಡಬೇಕಾಯ್ತಲ್ಲ ಎಂಬುದಾಗಿ ನಿನ್ನ ವಿರೋಧಿ ಸಾಕ್ಷಿ ಹೇಳುವಂತ ರೀತಿಯಲ್ಲಿ ಇಲ್ಲಿರುವಂತ ಕೆಲವರ ಮೇಲೆ ಅಭಿಷೇಕದ ತೈಲ ಸುರಿಯಲ್ಪಡಲಿ. ನಿನ್ನ ಮಕ್ಕಳ ಭವಿಷ್ಯವನ್ನ ಬೇಲ್ ದೇವತೆ ನುಂಗಿದ್ರೆ, ನಿನ್ನ ಜೀವಿತವನ್ನ ಬೇಲ್ ದೇವತೆ ನುಂಗಿದ್ರೆ, ಇವತ್ತು ಅದನ್ನ ಸುಮ್ಮನೆ ಕಕ್ಕಿಸೋದಿಲ್ಲ. ನುಂಗಿದ್ದಕ್ಕೆ ಪರವಾಗಿ ಅದನ್ನ ದಂಡಿಸಿ ಅದರ ಬಾಯೊಳಗಿಂದ ನಿನ್ನ ಆಶೀರ್ವಾದವನ್ನ ಮತ್ತೆ ನಿನ್ನ ಕಕ್ಕಿಸಲಿಕ್ಕಿದೆಯಾ?